ಜನವರಿ 26 ಭಾರತಕ್ಕೆ ಗಣರಾಜ್ಯೋತ್ಸವ. ಶಿವರಾಜ್ ಕುಮಾರ್ ಅಭಿಮಾನಿಗಳ ಪಾಲಿಗೆ ಗಣರಾಜ್ಯೋತ್ಸವದ ಜೊತೆಗೆ ಶಿವರಾಜ್ಯೋತ್ಸವ. ಯಾಕಂದರೆ ಜನವರಿ 26ನೇ ತಾರೀಕು ಶಿವಣ್ಣ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಶಿವಣ್ಣ ಆಪರೇಷನ್ ಸಕ್ಸಸ್ ಆಗಿದೆ. ಅವರ ಫೋಟೋಗಳನ್ನು ನೋಡಿದ್ರಿ. ಜನವರಿ 26 ಇಡೀ ದೇಶಾದ್ಯಂತ ನಾವು ಸಂಭ್ರಮಾಚರಣೆ ಗಣರಾಜ್ಯೋತ್ಸವದ್ದು. ಅದರ ಜೊತೆಗೆ ರಾಜ್ಯದಲ್ಲಿ ಶಿವರಾಜ್ಯೋತ್ಸವ ಎಲ್ಲ ಸಕ್ಸಸ್. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಶಿವಣ್ಣನಿಗೆ ಒಂದೇ ಸಲ 6 ಆಪರೇಷನ್, 190 ಹೊಲಿಗೆಗಳು. 4 ಗಂಟೆ ಕಾಲ ಶಿವಣ್ಣನಿಗೆ ಎಂಥ ಆಪರೇಷನ್ ನಡೆಯಿತು? ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಸದ್ಯ ಅಮೆರಿಕಾದಲ್ಲಿ ಇರೋದು ಗೊತ್ತೇ ಇದೆ. ಕ್ಯಾನ್ಸರ್ಗೆ ಸರ್ಜರಿ ಆದ ಬಳಿಕ ಶಿವಣ್ಣ ಸದ್ಯ ಅಮೆರಿಕಾದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದು, ಇದೇ ತಿಂಗಳು 26ಕ್ಕೆ ಭಾರತಕ್ಕೆ ಬರಲಿದ್ದಾರೆ. ಆದರೆ ಶಿವಣ್ಣನಿಗೆ ಸತತ 4 ಗಂಟೆಗಳ ಕಾಲ ಎಂಥ ಆಪರೇಷನ್ ನಡೆಯಿತು ಅನ್ನೋ ಬಗ್ಗೆ ಸಂಬಂಧಿ ಹಾಗೂ ಸಚಿವ ಮಧು ಬಂಗಾರಪ್ಪ ಸ್ಫೋಟಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಮೆರಿಕಾದಲ್ಲಿ ಅನಾರೋಗ್ಯದ ನಿಮಿತ್ತ ಶಸ್ತ್ರಚಿಕಿತ್ಸೆಗೆ ತೆರಳಿದ್ರು. ಅಮೆರಿಕಾದ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ನಟ ಶಿವರಾಜ್ ಕುಮಾರ್ಗೆ ಸರ್ಜರಿ ಮಾಡಲಾಗಿದೆ. ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಿವಣ್ಣನಿಗೆ ಸತತ 4 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆದಿದೆ. ಒಂದೇ ಸಲ ಶಿವಣ್ಣಗೆ 6 ಆಪರೇಷನ್ ಮಾಡಿದ್ದಾರೆ. ಶಿವಣ್ಣನ ದೇಹದೊಳಗೆ ಒಟ್ಟು 190 ಹೊಲಿಗೆ ಬಿದ್ದಿವೆ ಅನ್ನೋ ವಿಚಾರವನ್ನು ಮಧು ಬಂಗಾರಪ್ಪ ಹೇಳಿದ್ದಾರೆ. ಈ ಆಪರೇಷನ್ ಅಬೌಟ್ 6 ಆಪರೇಷನ್ ಅಟ್ ಎ ಟೈಮ್ ಮಾಡ್ತಾರೆ. 6 ಆಪರೇಷನ್ಸ್. ಅವರ ಇಂಟೆಸ್ಟೈನ್ನ ಇದಕ್ಕೆ ತೆಗೆದು ಪೋರ್ಷನ್ ಆಫ್ ಇಟ್ ಅದನ್ನು ಯೂರಿನ್ ಬ್ಲಾಡರಾಗಿ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ 6 ಆಪರೇಷನ್ ನಡೆಯುತ್ತೆ ಅಟ್ ಎ ಟೈಮ್. ಅಬೌಟ್ 190 ಸ್ಟಿಚಸ್, ಇಂಟರ್ನಲ್ ಸ್ಟಿಚಸ್ ಇದೆ. ನಾವು ಇದನ್ನು ಡೀಟೇಲ್ಸ್ ಹೇಳಲಿಲ್ಲ, ಯಾಕೆಂದರೆ ಮುಂಚೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ. ಇದು ಭಾಳ ಕಾಂಪ್ಲಿಕೇಟೆಡ್. ಇಂಡಿಯಾದಲ್ಲೂ ಇದ್ದಾರೆ, ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಇಟ್ಸ್ ಜಸ್ಟ್ ಬ್ಲಾಡರ್ ರೀಪ್ಲೇಸ್ಮೆಂಟ್, ರೀಕನ್ಸ್ಟ್ರಕ್ಷನ್. ಅದನ್ನೇನು ಕಿಡ್ನಿ ಫೇಲ್ ಅಂತೆ ಅದಂತೆ ಅಲ್ಲ ತಪ್ಪಾಗ್ತದೆ. ಮಾಹಿತಿ ಗೊತ್ತಿಲ್ಲದೆ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಡ್ತಾರೆ. ಅದು ಮಾಡಬಾರ್ದು, ಅದು ಒಳ್ಳೇದಲ್ಲ. ಅದು ಅವ್ರ ಫ್ಯಾನ್ಸಿಗೆ ತುಂಬ ಹರ್ಟ್ ಆಗುತ್ತೆ. ನನಗನ್ಸುತ್ತೆ ಶಿವಣ್ಣವ್ರಿಗೆ ನೋಡಿ, ಅವರೆಲ್ಲ ಆಶೀರ್ವಾದ. ಬ್ರೈನಲ್ಲಿ ಒಂದು ಸ್ಟೆಂಟ್ ಇದೆ, ಅವ್ರಿಗೆ ಒಂದು ಚಿಕ್ಕ ಹಾರ್ಟ್ ಅಟ್ಯಾಕ್ ಬೇರೆ ಆಗಿತ್ತು, ಕಾಲು ಇದಾಗಿತ್ತು. ಇವತ್ತು ಇದನ್ನ ಎಲ್ಲರಿಗೂ ಅವರಿಗೆ ಯಾಕಪ್ಪ ಅವರಿಗೆ ಅಂತ ಹೇಳಿ ಮನಸ್ಸಿತ್ತು. ಚೆನ್ನಾಗಿದ್ದಾರೆ. 25ನೇ ತಾರೀಕು ಬರ್ತಾರೆ. ಜನವರಿ 26ಕ್ಕೆ ಕರುನಾಡಲ್ಲಿ ಶಿವರಾಜ್ಯೋತ್ಸವ ಫಿಕ್ಸ್. ಸದ್ಯ ಶಿವಣ್ಣ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದು, ಫುಲ್ ಎನರ್ಜಿಯಿಂದಲೇ ಆರೋಗ್ಯ ಚೇತರಿಸಿಕೊಳ್ತಾ ಇದ್ದಾರೆ. ದಿನವೂ 4-5 ಕಿಲೋಮೀಟರ್ ವಾಕ್ ಮಾಡ್ತಿದ್ದಾರಂತೆ. ಖುದ್ದು ವೈದ್ಯರೇ ಹೇಳಿರೋ ಪ್ರಕಾರ ಫಿಟ್ ಇದ್ದಾರಂತೆ. ಇದೇ ಜನವರಿ 26ಕ್ಕೆ ಕರುನಾಡಿಗೆ ಶಿವಣ್ಣ ವಾಪಸ್ ಬರ್ತಾ ಇದ್ದು, ಅಭಿಮಾನಿಗಳು ಶಿವರಾಜ್ಯೋತ್ಸವ ಫಿಕ್ಸ್ ಅಂತ ಹೇಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಲ್ಲಿ ಕಿಡ್ನಿ ಅದು ಬರೋದಿಲ್ಲ. ಅದು ಮೂತ್ರ ಚೀಲ, ಎಲ್ಲಿ ಮೂತ್ರ ಸಂಗ್ರಹವಾಗುತ್ತೋ ಯೂರಿನ್ ಬ್ಲ್ಯಾಡರ್ ಅಂತ ಕರೀತಾರೆ. ಅದನ್ನು ತೆಗೆದುಬಿಟ್ಟು ಇನ್ನೊಂದು, ಅದು ಹೆಂಗೆ ಅಂತಂದರೆ ಅದು ಸ್ಕಿನ್ನಿಂದಲೇ ಆಗಬೇಕು. ಅದು ಇಂಟೆಸ್ಟೈನಿಂದನೇ ಅಲ್ಲಿ ಆ ಥರ ಮಾಡಿಸ್ತಾರೆ. ಸೊ ಹಾಗಾಗಿ ಸ್ವಲ್ಪ ಕ್ರಿಟಿಕಲ್ ಥರ ಇದ್ದದ್ದು ಅಂತ ಆಪ್ರೇಷನ್ ಅಂತ. ಮೂತ್ರ ಚೀಲ ಏನಾಗಿರುತ್ತೆ, ಅದನ್ನು ತೆಗೆದು ಅದರ ಬದಲಿಗೆ ಇನ್ನೊಂದು ಕೃತಕ ಮೂತ್ರ ಚೀಲವನ್ನು ಮಾಡಿಸ್ತಾರೆ ಅಷ್ಟೇ. ಅದು ಬಿಟ್ಟರೆ ಕಿಡ್ನಿ ಮತ್ತೊಂದು ಮಗದೊಂದು ಏನಿಲ್ಲ. ಆಮೇಲೆ ಇನ್ನು ಮುಂದೆ ಪ್ರಾಬ್ಲಮೇ ಇಲ್ಲ ರೀ. ಸೊ ಹಾಗಾಗಿ ಜನವರಿ 26 ಶಿವರಾಜ್ಯೋತ್ಸವ. ಜನವರಿ 26 ಭಾರತಕ್ಕೆ ಗಣರಾಜ್ಯೋತ್ಸವ. ಶಿವರಾಜ್ ಕುಮಾರ್ ಅಭಿಮಾನಿಗಳ ಪಾಲಿಗೆ ಗಣರಾಜ್ಯೋತ್ಸವದ ಜೊತೆಗೆ ಶಿವರಾಜ್ಯೋತ್ಸವ. ಯಾಕಂದರೆ ಜನವರಿ 26ನೇ ತಾರೀಕು ಶಿವಣ್ಣ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಶಿವಣ್ಣ ಆಪರೇಷನ್ ಸಕ್ಸಸ್ ಆಗಿದೆ. ಅವರ ಫೋಟೋಗಳನ್ನು ನೋಡಿದ್ರಿ. ಜನವರಿ 26 ಇಡೀ ದೇಶಾದ್ಯಂತ ನಾವು ಸಂಭ್ರಮಾಚರಣೆ ಗಣರಾಜ್ಯೋತ್ಸವದ್ದು. ಅದರ ಜೊತೆಗೆ ರಾಜ್ಯದಲ್ಲಿ ಶಿವರಾಜ್ಯೋತ್ಸವ ಎಲ್ಲ ಸಕ್ಸಸ್. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಶಿವಣ್ಣನಿಗೆ ಒಂದೇ ಸಲ 6 ಆಪರೇಷನ್, 190 ಹೊಲಿಗೆಗಳು.
4 ಗಂಟೆ ಕಾಲ ಶಿವಣ್ಣನಿಗೆ ಎಂಥ ಆಪರೇಷನ್ ನಡೀತು. ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಸದ್ಯ ಅಮೆರಿಕಾದಲ್ಲಿ ಇರೋದು ಗೊತ್ತೇ ಇದೆ. ಕ್ಯಾನ್ಸರ್ಗೆ ಸರ್ಜರಿ ಆದ ಬಳಿಕ ಶಿವಣ್ಣ ಸದ್ಯ ಅಮೆರಿಕಾದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದು, ಇದೇ ತಿಂಗಳು 26ಕ್ಕೆ ಭಾರತಕ್ಕೆ ಬರಲಿದ್ದಾರೆ. ಆದರೆ ಶಿವಣ್ಣನಿಗೆ ಸತತ 4 ಗಂಟೆಗಳ ಕಾಲ ಎಂಥ ಆಪರೇಷನ್ ನಡೀತು ಅನ್ನೋ ಬಗ್ಗೆ ಸಂಬಂಧಿ ಹಾಗೂ ಸಚಿವ ಮಧು ಬಂಗಾರಪ್ಪ ಸ್ಫೋಟಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಮೆರಿಕಾದಲ್ಲಿ ಅನಾರೋಗ್ಯದ ನಿಮಿತ್ತ ಶಸ್ತ್ರಚಿಕಿತ್ಸೆಗೆ ತೆರಳಿದ್ರು. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ನಟ ಶಿವರಾಜ್ ಕುಮಾರ್ಗೆ ಸರ್ಜರಿ ಮಾಡಲಾಗಿದೆ. ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಿವಣ್ಣನಿಗೆ ಸತತ 4 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆದಿದೆ. ಒಂದೇ ಸಲ ಶಿವಣ್ಣಗೆ 6 ಆಪರೇಷನ್ ಮಾಡಿದ್ದಾರೆ. ಶಿವಣ್ಣನ ದೇಹದೊಳಗೆ ಒಟ್ಟು 190 ಹೊಲಿಗೆ ಬಿದ್ದಿವೆ ಅನ್ನೋ ವಿಚಾರವನ್ನು ಮಧು ಬಂಗಾರಪ್ಪ ಹೇಳಿದ್ದಾರೆ. ಈ ಆಪರೇಷನ್ ಅಬೌಟ್ 6 ಆಪರೇಷನ್ ಅಟ್ ಎ ಟೈಮ್ ಮಾಡ್ತಾರೆ. 6 ಆಪರೇಷನ್ಸ್. ಅವರ ಇಂಟೆಸ್ಟೈನ್ನ ಇದಕ್ಕೆ ತೆಗೆದು ಪೋರ್ಷನ್ ಆಫ್ ಇಟ್ ಅದನ್ನು ಯೂರಿನ್ ಬ್ಲಾಡರಾಗಿ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ 6 ಆಪರೇಷನ್ ನಡೆಯುತ್ತೆ ಅಟ್ ಎ ಟೈಮ್. ಅಬೌಟ್ 190 ಸ್ಟಿಚಸ್, ಇಂಟರ್ನಲ್ ಸ್ಟಿಚಸ್ ಇದೆ. ನಾವು ಇದನ್ನು ಡೀಟೇಲ್ಸ್ ಹೇಳಲಿಲ್ಲ, ಯಾಕೆಂದರೆ ಮುಂಚೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಥೇಳಿ. ಇದು ಭಾಳ ಕಾಂಪ್ಲಿಕೇಟೆಡ್. ಇಂಡಿಯಾದಲ್ಲೂ ಇದ್ದಾರೆ, ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಇಟ್ಸ್ ಜಸ್ಟ್ ಬ್ಲಾಡರ್ ರೀಪ್ಲೇಸ್ಮೆಂಟ್, ರೀಕನ್ಸ್ಟ್ರಕ್ಷನ್. ಅದನ್ನೇನು ಕಿಡ್ನಿ ಫೇಲ್ ಅಂತೆ ಅದಂತೆ ಅಲ್ಲ ತಪ್ಪಾಗ್ತದೆ. ಮಾಹಿತಿ ಗೊತ್ತಿಲ್ಲದೆ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಡ್ತಾರೆ. ಅದು ಮಾಡಬಾರ್ದು, ಅದು ಒಳ್ಳೇದಲ್ಲ. ಅದು ಅವ್ರ ಫ್ಯಾನ್ಸಿಗೆ ತುಂಬ ಹರ್ಟ್ ಆಗುತ್ತೆ. ನನಗನ್ಸುತ್ತೆ ಶಿವಣ್ಣವ್ರಿಗೆ ನೋಡಿ, ಅವರೆಲ್ಲ ಆಶೀರ್ವಾದ. ಬ್ರೈನಲ್ಲಿ ಒಂದು ಸ್ಟೆಂಟ್ ಇದೆ, ಅವ್ರಿಗೆ ಒಂದು ಚಿಕ್ಕ ಹಾರ್ಟ್ ಅಟ್ಯಾಕ್ ಬೇರೆ ಆಗಿತ್ತು, ಕಾಲು ಇದಾಗಿತ್ತು. ಇವತ್ತು ಇದನ್ನ ಎಲ್ಲರಿಗೂ ಅವರಿಗೆ ಯಾಕಪ್ಪ ಅವರಿಗೆ ಅಂತ ಹೇಳಿ ಮನಸ್ಸಿತ್ತು. ಚೆನ್ನಾಗಿದ್ದಾರೆ. 25ನೇ ತಾರೀಕು ಬರ್ತಾರೆ. ಜನವರಿ 26ಕ್ಕೆ ಕರುನಾಡಲ್ಲಿ ಶಿವರಾಜೋತ್ಸವ ಫಿಕ್ಸ್. ಸದ್ಯ ಶಿವಣ್ಣ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದು, ಫುಲ್ ಎನರ್ಜಿಯಿಂದಲೇ ಆರೋಗ್ಯ ಚೇತರಿಸಿಕೊಳ್ತಾ ಇದ್ದಾರೆ. ದಿನವೂ 4-5 ಕಿಲೋಮೀಟರ್ ವಾಕ್ ಮಾಡ್ತಿದ್ದಾರಂತೆ. ಖುದ್ದು ವೈದ್ಯರೇ ಹೇಳಿರೋ ಪ್ರಕಾರ ಫಿಟ್ ಇದ್ದಾರಂತೆ. ಇದೇ ಜನವರಿ 26ಕ್ಕೆ ಕರುನಾಡಿಗೆ ಶಿವಣ್ಣ ವಾಪಸ್ ಬರ್ತಾ ಇದ್ದು, ಅಭಿಮಾನಿಗಳು ಶಿವರಾಜೋತ್ಸವ ಫಿಕ್ಸ್ ಅಂತ ಹೇಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಲ್ಲಿ ಕಿಡ್ನಿ ಅದು ಬರೋದಿಲ್ಲ. ಅದು ಮೂತ್ರ ಚೀಲ, ಎಲ್ಲಿ ಮೂತ್ರ ಸಂಗ್ರಹವಾಗುತ್ತೋ ಯೂರಿನ್ ಬ್ಲ್ಯಾಡರ್ ಅಂತ ಕರೀತಾರೆ. ಅದನ್ನು ತೆಗೆದುಬಿಟ್ಟು ಇನ್ನೊಂದು, ಅದು ಹೆಂಗೆ ಅಂತಂದರೆ ಅದು ಸ್ಕಿನ್ನಿಂದಲೇ ಆಗಬೇಕು. ಅದು ಇಂಟೆಸ್ಟೈನಿಂದನೇ ಅಲ್ಲಿ ಆ ಥರ ಮಾಡಿಸ್ತಾರೆ. ಸೊ ಹಾಗಾಗಿ ಸ್ವಲ್ಪ ಕ್ರಿಟಿಕಲ್ ಥರ ಇದ್ದದ್ದು ಅಂತ ಆಪ್ರೇಷನ್ ಅಂತ. ಮೂತ್ರ ಚೀಲ ಏನಾಗಿರುತ್ತೆ, ಅದನ್ನು ತೆಗೆದು ಅದರ ಬದಲಿಗೆ ಇನ್ನೊಂದು ಕೃತಕ ಮೂತ್ರ ಚೀಲವನ್ನು ಮಾಡಿಸ್ತಾರೆ ಅಷ್ಟೇ. ಅದು ಬಿಟ್ಟರೆ ಕಿಡ್ನಿ ಮತ್ತೊಂದು ಮಗದೊಂದು ಏನಿಲ್ಲ. ಆಮೇಲೆ ಇನ್ನು ಮುಂದೆ ಪ್ರಾಬ್ಲಮೇ ಇಲ್ಲ ರೀ. ಸೊ ಹಾಗಾಗಿ ಜನವರಿ 26 ಶಿವರಾಜೋತ್ಸವ. ಜನವರಿ 26 ಭಾರತಕ್ಕೆ ಗಣರಾಜ್ಯೋತ್ಸವ. ಶಿವರಾಜ್ ಕುಮಾರ್ ಅಭಿಮಾನಿಗಳ ಪಾಲಿಗೆ ಗಣರಾಜ್ಯೋತ್ಸವದ ಜೊತೆಗೆ ಶಿವರಾಜ್ಯೋತ್ಸವ. ಯಾಕಂದರೆ ಜನವರಿ 26ನೇ ತಾರೀಕು ಶಿವಣ್ಣ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಶಿವಣ್ಣ ಆಪರೇಷನ್ ಸಕ್ಸಸ್ ಆಗಿದೆ. ಅವರ ಫೋಟೋಗಳನ್ನು ನೋಡಿದ್ರಿ. ಜನವರಿ 26 ಇಡೀ ದೇಶಾದ್ಯಂತ ನಾವು ಸಂಭ್ರಮಾಚರಣೆ ಗಣರಾಜ್ಯೋತ್ಸವದ್ದು. ಅದರ ಜೊತೆಗೆ ರಾಜ್ಯದಲ್ಲಿ ಶಿವರಾಜ್ಯೋತ್ಸವ ಎಲ್ಲ ಸಕ್ಸಸ್. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಶಿವಣ್ಣನಿಗೆ ಒಂದೇ ಸಲ 6 ಆಪರೇಷನ್, 190 ಹೊಲಿಗೆಗಳು. 4 ಗಂಟೆ ಕಾಲ ಶಿವಣ್ಣನಿಗೆ ಎಂಥ ಆಪರೇಷನ್ ನಡೀತು. ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಸದ್ಯ ಅಮೆರಿಕಾದಲ್ಲಿ ಇರೋದು ಗೊತ್ತೇ ಇದೆ. ಕ್ಯಾನ್ಸರ್ಗೆ ಸರ್ಜರಿ ಆದ ಬಳಿಕ ಶಿವಣ್ಣ ಸದ್ಯ ಅಮೆರಿಕಾದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದು, ಇದೇ ತಿಂಗಳು 26ಕ್ಕೆ ಭಾರತಕ್ಕೆ ಬರಲಿದ್ದಾರೆ. ಆದರೆ ಶಿವಣ್ಣನಿಗೆ ಸತತ 4 ಗಂಟೆಗಳ ಕಾಲ ಎಂಥ ಆಪರೇಷನ್ ನಡೀತು ಅನ್ನೋ ಬಗ್ಗೆ ಸಂಬಂಧಿ ಹಾಗೂ ಸಚಿವ ಮಧು ಬಂಗಾರಪ್ಪ ಸ್ಫೋಟಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಮೆರಿಕಾದಲ್ಲಿ ಅನಾರೋಗ್ಯದ ನಿಮಿತ್ತ ಶಸ್ತ್ರಚಿಕಿತ್ಸೆಗೆ ತೆರಳಿದ್ರು. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ನಟ ಶಿವರಾಜ್ ಕುಮಾರ್ಗೆ ಸರ್ಜರಿ ಮಾಡಲಾಗಿದೆ. ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಿವಣ್ಣನಿಗೆ ಸತತ 4 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆದಿದೆ. ಒಂದೇ ಸಲ ಶಿವಣ್ಣಗೆ 6 ಆಪರೇಷನ್ ಮಾಡಿದ್ದಾರೆ. ಶಿವಣ್ಣನ ದೇಹದೊಳಗೆ ಒಟ್ಟು 190 ಹೊಲಿಗೆ ಬಿದ್ದಿವೆ ಅನ್ನೋ ವಿಚಾರವನ್ನು ಮಧು ಬಂಗಾರಪ್ಪ ಹೇಳಿದ್ದಾರೆ. ಈ ಆಪರೇಷನ್ ಅಬೌಟ್ 6 ಆಪರೇಷನ್ ಅಟ್ ಎ ಟೈಮ್ ಮಾಡ್ತಾರೆ.
6 ಆಪರೇಷನ್ಸ್. ಅವರ ಇಂಟೆಸ್ಟೈನ್ನ ಇದಕ್ಕೆ ತೆಗೆದು ಅಲ್ಲ ಪೋರ್ಷನ್ ಆಫ್ ಇಟ್ ಅದನ್ನು ಯೂರಿನ್ ಬ್ಲಾಡರಾಗಿ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ 6 ಆಪರೇಷನ್ ನಡೆಯುತ್ತೆ ಅಟ್ ಎ ಟೈಮ್. ಅಬೌಟ್ 190 ಸ್ಟಿಚಸ್, ಇಂಟರ್ನಲ್ ಸ್ಟಿಚಸ್ ಇದೆ. ನಾವು ಇದನ್ನು ಡೀಟೇಲ್ಸ್ ಹೇಳಲಿಲ್ಲ, ಯಾಕೆಂದರೆ ಮುಂಚೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಥೇಳಿ. ಇದು ಭಾಳ ಕಾಂಪ್ಲಿಕೇಟೆಡ್. ಇಂಡಿಯಾದಲ್ಲೂ ಇದ್ದಾರೆ, ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಇಟ್ಸ್ ಜಸ್ಟ್ ಬ್ಲಾಡರ್ ರೀಪ್ಲೇಸ್ಮೆಂಟ್, ರೀಕನ್ಸ್ಟ್ರಕ್ಷನ್. ಅದನ್ನೇನು ಕಿಡ್ನಿ ಫೇಲ್ ಅಂತೆ ಅದಂತೆ ಅದಲ್ಲ ತಪ್ಪಾಗ್ತದೆ. ಮಾಹಿತಿ ಗೊತ್ತಿಲ್ಲದೆ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಡ್ತಾರೆ. ಅದು ಮಾಡಬಾರ್ದು, ಅದು ಒಳ್ಳೇದಲ್ಲ. ಅದು ಅವ್ರ ಫ್ಯಾನ್ಸಿಗೆ ತುಂಬ ಹರ್ಟ್ ಆಗುತ್ತೆ. ನನಗನ್ಸುತ್ತೆ ಶಿವಣ್ಣವರಿಗೆ ನೋಡಿ, ಅವರೆಲ್ಲ ಆಶೀರ್ವಾದ. ಬ್ರೈನಲ್ಲಿ ಒಂದು ಸ್ಟೆಂಟ್ ಇದೆ, ಅವ್ರಿಗೆ ಒಂದು ಚಿಕ್ಕ ಹಾರ್ಟ್ ಅಟ್ಯಾಕ್ ಬೇರೆ ಆಗಿತ್ತು, ಕಾಲು ಇದಾಗಿತ್ತು. ಇವತ್ತು ಇದನ್ನು ಎಲ್ಲರಿಗೂ ಅವರಿಗೆ ಯಾಕಪ್ಪ ಅವರಿಗೆ ಅಂತ ಹೇಳಿ ಮನಸ್ಸಿತ್ತು. ಚೆನ್ನಾಗಿದ್ದಾರೆ. 25ನೇ ತಾರೀಕು ಬರ್ತಾರೆ. ಜನವರಿ 26ಕ್ಕೆ ಕರುನಾಡಲ್ಲಿ ಶಿವರಾಜೋತ್ಸವ ಫಿಕ್ಸ್. ಸದ್ಯ ಶಿವಣ್ಣ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದು ಫುಲ್ ಎನರ್ಜಿಯಿಂದಲೇ ಆರೋಗ್ಯ ಚೇತರಿಸಿಕೊಳ್ತಾ ಇದ್ದಾರೆ. ದಿನವೂ 4-5 ಕಿಲೋಮೀಟರ್ ವಾಕ್ ಮಾಡ್ತಿದ್ದಾರಂತೆ. ಖುದ್ದು ವೈದ್ಯರೇ ಹೇಳಿರೋ ಪ್ರಕಾರ ಫಿಟ್ ಇದ್ದಾರಂತೆ. ಇದೇ ಜನವರಿ 26ಕ್ಕೆ ಕರುನಾಡಿಗೆ ಶಿವಣ್ಣ ವಾಪಸ್ ಬರ್ತಾ ಇದ್ದು ಅಭಿಮಾನಿಗಳು ಶಿವರಾಜೋತ್ಸವ ಫಿಕ್ಸ್ ಅಂತ ಹೇಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಲ್ಲಿ ಕಿಡ್ನಿ ಅದು ಬರೋದಿಲ್ಲ. ಅದು ಮೂತ್ರ ಚೀಲ, ಎಲ್ಲಿ ಮೂತ್ರ ಸಂಗ್ರಹವಾಗುತ್ತೋ ಯೂರಿನ್ ಬ್ಲ್ಯಾಡರ್ ಅಂತ ಕರೀತಾರೆ. ಅದನ್ನು ತೆಗೆದುಬಿಟ್ಟು ಇನ್ನೊಂದು, ಅದು ಹೆಂಗೆ ಅಂತಂದರೆ ಅದು ಸ್ಕಿನ್ನಿಂದಲೇ ಆಗಬೇಕು. ಅದು ಇಂಟೆಸ್ಟೈನಿಂದನೇ ಅಲ್ಲೇ ಆ ಥರ ಮಾಡಿಸ್ತಾರೆ. ಸೊ ಹಾಗಾಗಿ ಸ್ವಲ್ಪ ಕ್ರಿಟಿಕಲ್ ಥರ ಇದ್ದದ್ದು ಅಂತ ಆಪ್ರೇಷನ್ ಅಂತ. ಮೂತ್ರ ಚೀಲ ಏನಾಗಿರುತ್ತೆ ಅದನ್ನು ತೆಗೆದು ಅದರ ಬದಲಿಗೆ ಇನ್ನೊಂದು ಕೃತಕ ಮೂತ್ರ ಚೀಲವನ್ನು ಮಾಡಿಸ್ತಾರೆ ಅಷ್ಟೇ. ಅದು ಬಿಟ್ಟರೆ ಕಿಡ್ನಿ ಮತ್ತೊಂದು ಮಗದೊಂದು ಏನಿಲ್ಲ. ಆಮೇಲೆ ಇನ್ನು ಮುಂದೆ ಪ್ರಾಬ್ಲಮೇ ಇಲ್ಲ ರೀ. ಸೊ ಹಾಗಾಗಿ ಜನವರಿ 26 ಶಿವರಾಜೋತ್ಸವ.